8ನೇ ತಾರೀಕಿಗೆ ಬೇಲ್ ಅರ್ಜಿ ಮುಂದೂಡಿಕೆ ಆಗಿದೆ. ಸಿ.ವಿ. ನಾಗೇಶ್ ಅವರು 4ನೇ ತಾರೀಕು ದರ್ಶನ್ಗೆ ಬೇಲ್ ಕೊಡಬೇಕು ಅಂತ ಹೇಳಿ ನ್ಯಾಯಾಧೀಶರ ಮುಂದೆ ಮತ್ತೆ ಮನವಿಯನ್ನು ಮಾಡ್ತಾರೆ. ಅರ್ಜಿ ಮುಂದೂಡಿಕೆ ಆಗಿದೆ. ಇವತ್ತು ಸಂಜೆ ದರ್ಶನ್ ಭೇಟಿ ಮಾಡ್ತಾರೆ ವಿಜಯಲಕ್ಷ್ಮಿ. ಜಾಮೀನು ಮುಂದೂಡಿಕೆ ಹಿನ್ನೆಲೆ ದಾಸನನ್ನ ಭೇಟಿಯಾಗಲಿರುವ ಧರ್ಮಪತ್ನಿ. ಮುಂದಿನ ಹೆಜ್ಜೆ ಕುರಿತು ದರ್ಶನ್ ಬಳಿ ಚರ್ಚಿಸಲಿರುವ ವಿಜಯಲಕ್ಷ್ಮಿ. ಇವತ್ತು ಸಂಜೆ ದರ್ಶನ್ ಭೇಟಿಯಾಗ್ತಾರೆ ಪತ್ನಿ ವಿಜಯಲಕ್ಷ್ಮಿ. ಜಾಮೀನು ಮುಂದೂಡಿಕೆ ಹಿನ್ನೆಲೆಯಲ್ಲಿ ದಾಸನನ್ನ ಭೇಟಿಯಾಗಲಿದ್ದಾರೆ ಧರ್ಮಪತ್ನಿ ವಿಜಯಲಕ್ಷ್ಮಿ. ಮುಂದಿನ ನಡೆ ಏನು ಅನ್ನೋದರ ಬಗ್ಗೆ ಕಾನೂನಿನ ಹೋರಾಟ ನಡೀತಾ ಇದೆ. ಹೀಗೆಲ್ಲ ಇರುವಾಗ ಮುಂದೆ ಹೇಗೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಜಾಮೀನು ಆಗ್ತಾ ಇಲ್ಲ. ಹೀಗೆಲ್ಲ ಇರುವಾಗ ಮುಂದೇನು ಮಾಡಬೇಕು ಅನ್ನೋದ್ರ ಬಗ್ಗೆ ದರ್ಶನ್ ಜೊತೆಯಲ್ಲಿ ವಿಜಯಲಕ್ಷ್ಮಿ ಚರ್ಚೆ ಮಾಡೋದಕ್ಕೆ ಇವತ್ತು ಭೇಟಿ ಆಗ್ತಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗ್ತಾ ಇದೆ. ಬಳ್ಳಾರಿ ಕೇಂದ್ರ ಕಾರಾಗೃಹದಲ್ಲಿ ದರ್ಶನ್ ಇದ್ದಾರೆ. ದರ್ಶನ್ ನೋಡೋದಕ್ಕೆ ವಿಜಯಲಕ್ಷ್ಮಿ ಇವತ್ತು ಬಳ್ಳಾರಿಗೆ ಹೋಗ್ತಾರೆ. ಬಳ್ಳಾರಿಗೆ ಹೋಗಿ ದರ್ಶನನ್ನ ಭೇಟಿ ಆಗ್ತಾರೆ. ಮುಂದಿನ ನಡೆಯ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಇವತ್ತು ಸಂಜೆ ಹೊತ್ತಿಗೆ ಭೇಟಿ ಆಗ್ತಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಜಾಮೀನು ಮುಂದೂಡಿಕೆ ಹಿನ್ನೆಲೆಯಲ್ಲಿ ದಾಸನನ್ನ ಭೇಟಿಯಾಗಲಿದ್ದಾರೆ ಪತ್ನಿ. ಮುಂದಿನ 8ನೇ ತಾರೀಕಿಗೆ ಬೇಲ್ ಅರ್ಜಿ ಮುಂದೂಡಿಕೆ ಆಗಿದೆ. ಸಿ.ವಿ. ನಾಗೇಶ್ ಅವರು 4ನೇ ತಾರೀಕು ದರ್ಶನ್ಗೆ ಬೇಲ್ ಕೊಡಬೇಕು ಅಂತ ಹೇಳಿ ನ್ಯಾಯಾಧೀಶರ ಮುಂದೆ ಮತ್ತೆ ಮನವಿಯನ್ನು ಮಾಡ್ತಾರೆ. ಅರ್ಜಿ ಮುಂದೂಡಿಕೆ ಆಗಿದೆ. ಇವತ್ತು ಸಂಜೆ ದರ್ಶನ್ ಭೇಟಿ ಮಾಡ್ತಾರೆ ವಿಜಯಲಕ್ಷ್ಮಿ. ಜಾಮೀನು ಮುಂದೂಡಿಕೆ ಹಿನ್ನೆಲೆ ದಾಸನನ್ನ ಭೇಟಿಯಾಗಲಿರುವ ಧರ್ಮಪತ್ನಿ. ಮುಂದಿನ ಹೆಜ್ಜೆ ಕುರಿತು ದರ್ಶನ್ ಬಳಿ ಚರ್ಚಿಸಲಿರುವ ವಿಜಯಲಕ್ಷ್ಮಿ. ಇವತ್ತು ಸಂಜೆ ದರ್ಶನ್ ಭೇಟಿಯಾಗ್ತಾರೆ ಪತ್ನಿ ವಿಜಯಲಕ್ಷ್ಮಿ. ಜಾಮೀನು ಮುಂದೂಡಿಕೆ ಹಿನ್ನೆಲೆಯಲ್ಲಿ ದಾಸನನ್ನ ಭೇಟಿಯಾಗಲಿದ್ದಾರೆ ಧರ್ಮಪತ್ನಿ ವಿಜಯಲಕ್ಷ್ಮಿ. ಮುಂದಿನ ನಡೆ ಏನು ಅನ್ನೋದರ ಬಗ್ಗೆ ಕಾನೂನಿನ ಹೋರಾಟ ನಡೀತಾ ಇದೆ. ಹೀಗೆಲ್ಲ ಇರುವಾಗ ಮುಂದೆ ಹೇಗೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಜಾಮೀನು ಆಗ್ತಾ ಇಲ್ಲ. ಹೀಗೆಲ್ಲ ಇರುವಾಗ ಮುಂದೇನು ಮಾಡಬೇಕು ಅನ್ನೋದ್ರ ಬಗ್ಗೆ ದರ್ಶನ್ ಜೊತೆಯಲ್ಲಿ ವಿಜಯಲಕ್ಷ್ಮಿ ಚರ್ಚೆ ಮಾಡೋದಕ್ಕೆ ಇವತ್ತು ಭೇಟಿ ಆಗ್ತಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗ್ತಾ ಇದೆ. ಬಳ್ಳಾರಿ ಕೇಂದ್ರ ಕಾರಾಗೃಹದಲ್ಲಿ ದರ್ಶನ್ ಇದ್ದಾರೆ. ದರ್ಶನ್ ನೋಡೋದಕ್ಕೆ ವಿಜಯಲಕ್ಷ್ಮಿ ಇವತ್ತು ಬಳ್ಳಾರಿಗೆ ಹೋಗ್ತಾರೆ. ಬಳ್ಳಾರಿಗೆ ಹೋಗಿ ದರ್ಶನನ್ನ ಭೇಟಿ ಆಗ್ತಾರೆ. ಮುಂದಿನ ನಡೆಯ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಇವತ್ತು ಸಂಜೆ ಹೊತ್ತಿಗೆ ಭೇಟಿ ಆಗ್ತಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಜಾಮೀನು ಮುಂದೂಡಿಕೆ ಹಿನ್ನೆಲೆಯಲ್ಲಿ ದಾಸನನ್ನ ಭೇಟಿಯಾಗಲಿದ್ದಾರೆ ಪತ್ನಿ. ಮುಂದಿನ 8ನೇ ತಾರೀಕಿಗೆ ಬೇಲ್ ಅರ್ಜಿ ಮುಂದೂಡಿಕೆ ಆಗಿದೆ. ಸಿ.ವಿ. ನಾಗೇಶ್ ಅವರು 4ನೇ ತಾರೀಕು ದರ್ಶನ್ಗೆ ಬೇಲ್ ಕೊಡಬೇಕು ಅಂತ ಹೇಳಿ ನ್ಯಾಯಾಧೀಶರ ಮುಂದೆ ಮತ್ತೆ ಮನವಿಯನ್ನು ಮಾಡ್ತಾರೆ. ಅರ್ಜಿ ಮುಂದೂಡಿಕೆ ಆಗಿದೆ. ಇವತ್ತು ಸಂಜೆ ದರ್ಶನ್ ಭೇಟಿ ಮಾಡ್ತಾರೆ ವಿಜಯಲಕ್ಷ್ಮಿ. ಜಾಮೀನು ಮುಂದೂಡಿಕೆ ಹಿನ್ನೆಲೆ ದಾಸನನ್ನ ಭೇಟಿಯಾಗಲಿರುವ ಧರ್ಮಪತ್ನಿ. ಮುಂದಿನ ಹೆಜ್ಜೆ ಕುರಿತು ದರ್ಶನ್ ಬಳಿ ಚರ್ಚಿಸಲಿರುವ ವಿಜಯಲಕ್ಷ್ಮಿ. ಇವತ್ತು ಸಂಜೆ ದರ್ಶನ್ ಭೇಟಿ ಆಗ್ತಾರೆ ಪತ್ನಿ ವಿಜಯಲಕ್ಷ್ಮಿ. ಜಾಮೀನು ಮುಂದೂಡಿಕೆ ಹಿನ್ನೆಲೆಯಲ್ಲಿ ದಾಸನನ್ನ ಭೇಟಿಯಾಗಲಿದ್ದಾರೆ ಧರ್ಮಪತ್ನಿ ವಿಜಯಲಕ್ಷ್ಮಿ. ಮುಂದಿನ ನಡೆ ಏನು ಅನ್ನೋದರ ಬಗ್ಗೆ ಕಾನೂನಿನ ಹೋರಾಟ ನಡೀತಾ ಇದೆ. ಹೀಗೆಲ್ಲ ಇರುವಾಗ ಮುಂದೆ ಹೇಗೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಜಾಮೀನು ಆಗ್ತಾ ಇಲ್ಲ. ಹೀಗೆಲ್ಲ ಇರುವಾಗ ಮುಂದೇನು ಮಾಡಬೇಕು ಅನ್ನೋದ್ರ ಬಗ್ಗೆ ದರ್ಶನ್ ಜೊತೆಯಲ್ಲಿ ವಿಜಯಲಕ್ಷ್ಮಿ ಚರ್ಚೆ ಮಾಡೋದಕ್ಕೆ ಇವತ್ತು ಭೇಟಿ ಆಗ್ತಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗ್ತಾ ಇದೆ. ಬಳ್ಳಾರಿ ಕೇಂದ್ರ ಕಾರಾಗೃಹದಲ್ಲಿ ದರ್ಶನ್ ಇದ್ದಾರೆ. ದರ್ಶನ್ ನೋಡೋದಕ್ಕೆ ವಿಜಯಲಕ್ಷ್ಮಿ ಇವತ್ತು ಬಳ್ಳಾರಿಗೆ ಹೋಗ್ತಾರೆ. ಬಳ್ಳಾರಿಗೆ ಹೋಗಿ ದರ್ಶನನ್ನ ಭೇಟಿ ಆಗ್ತಾರೆ. ಮುಂದಿನ ನಡೆಯ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಇವತ್ತು ಸಂಜೆ ಹೊತ್ತಿಗೆ ಭೇಟಿ ಆಗ್ತಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಜಾಮೀನು ಮುಂದೂಡಿಕೆ ಹಿನ್ನೆಲೆಯಲ್ಲಿ ದಾಸನನ್ನ ಭೇಟಿಯಾಗಲಿದ್ದಾರೆ ಪತ್ನಿ. ಮುಂದಿನ 8ನೇ ತಾರೀಕಿಗೆ ಬೇಲ್ ಅರ್ಜಿ ಮುಂದೂಡಿಕೆ ಆಗಿದೆ. ಸಿ.ವಿ. ನಾಗೇಶ್ ಅವರು 4ನೇ ತಾರೀಕು ದರ್ಶನ್ಗೆ ಬೇಲ್ ಕೊಡಬೇಕು ಅಂತ ಹೇಳಿ ನ್ಯಾಯಾಧೀಶರ ಮುಂದೆ ಮತ್ತೆ ಮನವಿಯನ್ನು ಮಾಡ್ತಾರೆ. ಅರ್ಜಿ ಮುಂದೂಡಿಕೆ ಆಗಿದೆ. ಇವತ್ತು ಸಂಜೆ ದರ್ಶನ್ ಭೇಟಿ ಮಾಡ್ತಾರೆ ವಿಜಯಲಕ್ಷ್ಮಿ. ಜಾಮೀನು ಮುಂದೂಡಿಕೆ ಹಿನ್ನೆಲೆ ದಾಸನನ್ನ ಭೇಟಿಯಾಗಲಿರುವ ಧರ್ಮಪತ್ನಿ. ಮುಂದಿನ ಹೆಜ್ಜೆ ಕುರಿತು ದರ್ಶನ್ ಬಳಿ ಚರ್ಚಿಸಲಿರುವ ವಿಜಯಲಕ್ಷ್ಮಿ. ಇವತ್ತು ಸಂಜೆ ದರ್ಶನ್ ಭೇಟಿ ಆಗ್ತಾರೆ ಪತ್ನಿ ವಿಜಯಲಕ್ಷ್ಮಿ. ಜಾಮೀನು ಮುಂದೂಡಿಕೆ ಹಿನ್ನೆಲೆಯಲ್ಲಿ ದಾಸನನ್ನ ಭೇಟಿಯಾಗಲಿದ್ದಾರೆ ಧರ್ಮಪತ್ನಿ ವಿಜಯಲಕ್ಷ್ಮಿ. ಮುಂದಿನ ನಡೆ ಏನು ಅನ್ನೋದರ ಬಗ್ಗೆ ಕಾನೂನಿನ ಹೋರಾಟ ನಡೀತಾ ಇದೆ. ಹೀಗೆಲ್ಲ ಇರುವಾಗ ಮುಂದೆ ಹೇಗೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಜಾಮೀನು ಆಗ್ತಾ ಇಲ್ಲ. ಹೀಗೆಲ್ಲ ಇರುವಾಗ ಮುಂದೇನು ಮಾಡಬೇಕು ಅನ್ನೋದ್ರ ಬಗ್ಗೆ ದರ್ಶನ್ ಜೊತೆಯಲ್ಲಿ ವಿಜಯಲಕ್ಷ್ಮಿ ಚರ್ಚೆ ಮಾಡೋದಕ್ಕೆ ಇವತ್ತು ಭೇಟಿ ಆಗ್ತಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗ್ತಾ ಇದೆ. ಬಳ್ಳಾರಿ ಕೇಂದ್ರ ಕಾರಾಗೃಹದಲ್ಲಿ ದರ್ಶನ್ ಇದ್ದಾರೆ. ದರ್ಶನ್ ನೋಡೋದಕ್ಕೆ ವಿಜಯಲಕ್ಷ್ಮಿ ಇವತ್ತು ಬಳ್ಳಾರಿಗೆ ಹೋಗ್ತಾರೆ. ಬಳ್ಳಾರಿಗೆ ಹೋಗಿ ದರ್ಶನನ್ನ ಭೇಟಿ ಆಗ್ತಾರೆ. ಮುಂದಿನ ನಡೆಯ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಇವತ್ತು
ಸಂಜೆ ಹೊತ್ತಿಗೆ ಭೇಟಿಯಾಗ್ತಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಜಾಮೀನು ಮುಂದೂಡಿಕೆ ಹಿನ್ನೆಲೆಯಲ್ಲಿ ದಾಸನನ್ನ ಭೇಟಿಯಾಗಲಿದ್ದಾರೆ ಪತ್ನಿ. ಮುಂದಿನ 8ನೇ ತಾರೀಕಿಗೆ ಬೇಲ್ ಅರ್ಜಿ ಮುಂದೂಡಿಕೆ ಆಗಿದೆ. ಸಿ.ವಿ. ನಾಗೇಶ್ ಅವರು 4ನೇ ತಾರೀಕು ದರ್ಶನಿಗೆ ಬೇಲ್ ಕೊಡಬೇಕು ಅಂತ ಹೇಳಿ ನ್ಯಾಯಾಧೀಶರ ಮುಂದೆ ಮತ್ತೆ ಮನವಿಯನ್ನು ಮಾಡ್ತಾರೆ. ಅರ್ಜಿ ಮುಂದೂಡಿಕೆ ಆಗಿದೆ. ಇವತ್ತು ಸಂಜೆ ದರ್ಶನ್ ಭೇಟಿ ಮಾಡ್ತಾರೆ ವಿಜಯಲಕ್ಷ್ಮಿ. ಜಾಮೀನು ಮುಂದೂಡಿಕೆ ಹಿನ್ನೆಲೆ ದಾಸನನ್ನ ಭೇಟಿಯಾಗಲಿರುವ ಧರ್ಮಪತ್ನಿ. ಮುಂದಿನ ಹೆಜ್ಜೆ ಕುರಿತು ದರ್ಶನ್ ಬಳಿ ಚರ್ಚಿಸಲಿರುವ ವಿಜಯಲಕ್ಷ್ಮಿ. ಇವತ್ತು ಸಂಜೆ ದರ್ಶನ್ ಭೇಟಿಯಾಗ್ತಾರೆ ಪತ್ನಿ ವಿಜಯಲಕ್ಷ್ಮಿ. ಜಾಮೀನು ಮುಂದೂಡಿಕೆ ಹಿನ್ನೆಲೆಯಲ್ಲಿ ದಾಸನನ್ನ ಭೇಟಿಯಾಗಲಿದ್ದಾರೆ ಧರ್ಮಪತ್ನಿ ವಿಜಯಲಕ್ಷ್ಮಿ. ಮುಂದಿನ ನಡೆ ಏನು ಅನ್ನೋದರ ಬಗ್ಗೆ ಕಾನೂನಿನ ಹೋರಾಟ ನಡೀತಾ ಇದೆ. ಹೀಗೆಲ್ಲ ಇರುವಾಗ ಮುಂದೇಗೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಜಾಮೀನು ಆಗ್ತಾ ಇಲ್ಲ. ಹೀಗೆಲ್ಲ ಇರುವಾಗ ಮುಂದೇನು ಮಾಡಬೇಕು ಅನ್ನೋದ್ರ ಬಗ್ಗೆ ದರ್ಶನ್ ಜೊತೆಯಲ್ಲಿ ವಿಜಯಲಕ್ಷ್ಮಿ ಚರ್ಚೆ ಮಾಡೋದಕ್ಕೆ ಇವತ್ತು ಭೇಟಿ ಆಗ್ತಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗ್ತಾ ಇದೆ. ಬಳ್ಳಾರಿ ಕೇಂದ್ರ ಕಾರಾಗೃಹದಲ್ಲಿ ದರ್ಶನ್ ಇದ್ದಾರೆ. ದರ್ಶನ್ ನೋಡೋದಕ್ಕೆ ವಿಜಯಲಕ್ಷ್ಮಿ ಇವತ್ತು ಬಳ್ಳಾರಿಗೆ ಹೋಗ್ತಾರೆ. ಬಳ್ಳಾರಿಗೆ ಹೋಗಿ ದರ್ಶನನ್ನ ಭೇಟಿ ಆಗ್ತಾರೆ. ಮುಂದಿನ ನಡೆಯ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಇವತ್ತು ಸಂಜೆ ಹೊತ್ತಿಗೆ ಭೇಟಿ ಆಗ್ತಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಜಾಮೀನು ಮುಂದೂಡಿಕೆ ಹಿನ್ನೆಲೆಯಲ್ಲಿ ದಾಸನನ್ನ ಭೇಟಿಯಾಗಲಿದ್ದಾರೆ ಪತ್ನಿ. ಮುಂದಿನ 8ನೇ ತಾರೀಕಿಗೆ ಬೇಲ್ ಅರ್ಜಿ ಮುಂದೂಡಿಕೆ ಆಗಿದೆ. ಸಿ.ವಿ. ನಾಗೇಶ್ ಅವರು 4ನೇ ತಾರೀಕು ದರ್ಶನಿಗೆ ಬೇಲ್ ಕೊಡಬೇಕು ಅಂತ ಹೇಳಿ ನ್ಯಾಯಾಧೀಶರ ಮುಂದೆ ಮತ್ತೆ ಮನವಿಯನ್ನು ಮಾಡ್ತಾರೆ. ಅರ್ಜಿ ಮುಂದೂಡಿಕೆ ಆಗಿದೆ. ಇವತ್ತು ಸಂಜೆ ದರ್ಶನ್ ಭೇಟಿ ಮಾಡ್ತಾರೆ ವಿಜಯಲಕ್ಷ್ಮಿ. ಜಾಮೀನು ಮುಂದೂಡಿಕೆ ಹಿನ್ನೆಲೆ ದಾಸನನ್ನ ಭೇಟಿಯಾಗಲಿರುವ ಧರ್ಮಪತ್ನಿ. ಮುಂದಿನ ಹೆಜ್ಜೆ ಕುರಿತು ದರ್ಶನ್ ಬಳಿ ಚರ್ಚಿಸಲಿರುವ ವಿಜಯಲಕ್ಷ್ಮಿ. ಇವತ್ತು ಸಂಜೆ ದರ್ಶನ್ ಭೇಟಿಯಾಗ್ತಾರೆ ಪತ್ನಿ ವಿಜಯಲಕ್ಷ್ಮಿ. ಜಾಮೀನು ಮುಂದೂಡಿಕೆ ಹಿನ್ನೆಲೆಯಲ್ಲಿ ದಾಸನನ್ನ ಭೇಟಿಯಾಗಲಿದ್ದಾರೆ ಧರ್ಮಪತ್ನಿ ವಿಜಯಲಕ್ಷ್ಮಿ. ಮುಂದಿನ ನಡೆ ಏನು ಅನ್ನೋದರ ಬಗ್ಗೆ ಕಾನೂನಿನ ಹೋರಾಟ ನಡೀತಾ ಇದೆ. ಹೀಗೆಲ್ಲ ಇರುವಾಗ ಮುಂದೇಗೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಜಾಮೀನು ಆಗ್ತಾ ಇಲ್ಲ. ಹೀಗೆಲ್ಲ ಇರುವಾಗ ಮುಂದೇನು ಮಾಡಬೇಕು ಅನ್ನೋದ್ರ ಬಗ್ಗೆ ದರ್ಶನ್ ಜೊತೆಯಲ್ಲಿ ವಿಜಯಲಕ್ಷ್ಮಿ ಚರ್ಚೆ ಮಾಡೋದಕ್ಕೆ ಇವತ್ತು ಭೇಟಿ ಆಗ್ತಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗ್ತಾ ಇದೆ. ಬಳ್ಳಾರಿ ಕೇಂದ್ರ ಕಾರಾಗೃಹದಲ್ಲಿ ದರ್ಶನ್ ಇದ್ದಾರೆ. ದರ್ಶನ್ ನೋಡೋದಕ್ಕೆ ವಿಜಯಲಕ್ಷ್ಮಿ ಇವತ್ತು ಬಳ್ಳಾರಿಗೆ ಹೋಗ್ತಾರೆ. ಬಳ್ಳಾರಿಗೆ ಹೋಗಿ ದರ್ಶನನ್ನ ಭೇಟಿ ಆಗ್ತಾರೆ. ಮುಂದಿನ ನಡೆಯ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಇವತ್ತು ಸಂಜೆ ಹೊತ್ತಿಗೆ ಭೇಟಿ ಆಗ್ತಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಜಾಮೀನು ಮುಂದೂಡಿಕೆ ಹಿನ್ನೆಲೆಯಲ್ಲಿ ದಾಸನನ್ನ ಭೇಟಿಯಾಗಲಿದ್ದಾರೆ ಪತ್ನಿ. ಮುಂದಿನ 8ನೇ ತಾರೀಕಿಗೆ ಬೇಲ್ ಅರ್ಜಿ ಮುಂದೂಡಿಕೆ ಆಗಿದೆ. ಸಿ.ವಿ. ನಾಗೇಶ್ ಅವರು 4ನೇ ತಾರೀಕು ದರ್ಶನಿಗೆ ಬೇಲ್ ಕೊಡಬೇಕು ಅಂತ ಹೇಳಿ ನ್ಯಾಯಾಧೀಶರ ಮುಂದೆ ಮತ್ತೆ ಮನವಿಯನ್ನು ಮಾಡ್ತಾರೆ. ಅರ್ಜಿ ಮುಂದೂಡಿಕೆ ಆಗಿದೆ. ಇವತ್ತು ಸಂಜೆ ದರ್ಶನ್ ಭೇಟಿ ಮಾಡ್ತಾರೆ ವಿಜಯಲಕ್ಷ್ಮಿ. ಜಾಮೀನು ಮುಂದೂಡಿಕೆ ಹಿನ್ನೆಲೆ ದಾಸನನ್ನ ಭೇಟಿಯಾಗಲಿರುವ ಧರ್ಮಪತ್ನಿ. ಮುಂದಿನ ಹೆಜ್ಜೆ ಕುರಿತು ದರ್ಶನ್ ಬಳಿ ಚರ್ಚಿಸಲಿರುವ ವಿಜಯಲಕ್ಷ್ಮಿ. ಇವತ್ತು ಸಂಜೆ ದರ್ಶನ್ ಭೇಟಿಯಾಗ್ತಾರೆ ಪತ್ನಿ ವಿಜಯಲಕ್ಷ್ಮಿ. ಜಾಮೀನು ಮುಂದೂಡಿಕೆ ಹಿನ್ನೆಲೆಯಲ್ಲಿ ದಾಸನನ್ನ ಭೇಟಿಯಾಗಲಿದ್ದಾರೆ ಧರ್ಮಪತ್ನಿ ವಿಜಯಲಕ್ಷ್ಮಿ. ಮುಂದಿನ ನಡೆ ಏನು ಅನ್ನೋದರ ಬಗ್ಗೆ ಕಾನೂನಿನ ಹೋರಾಟ ನಡೀತಾ ಇದೆ. ಹೀಗೆಲ್ಲ ಇರುವಾಗ ಮುಂದೇಗೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಜಾಮೀನು ಆಗ್ತಾ ಇಲ್ಲ. ಹೀಗೆಲ್ಲ ಇರುವಾಗ ಮುಂದೇನು ಮಾಡಬೇಕು ಅನ್ನೋದ್ರ ಬಗ್ಗೆ ದರ್ಶನ್ ಜೊತೆಯಲ್ಲಿ ವಿಜಯಲಕ್ಷ್ಮಿ ಚರ್ಚೆ ಮಾಡೋದಕ್ಕೆ ಇವತ್ತು ಭೇಟಿ ಆಗ್ತಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗ್ತಾ ಇದೆ. ಬಳ್ಳಾರಿ ಕೇಂದ್ರ ಕಾರಾಗೃಹದಲ್ಲಿ ದರ್ಶನ್ ಇದ್ದಾರೆ. ದರ್ಶನ್ ನೋಡೋದಕ್ಕೆ ವಿಜಯಲಕ್ಷ್ಮಿ ಇವತ್ತು ಬಳ್ಳಾರಿಗೆ ಹೋಗ್ತಾರೆ. ಬಳ್ಳಾರಿಗೆ ಹೋಗಿ ದರ್ಶನನ್ನ ಭೇಟಿ ಆಗ್ತಾರೆ. ಮುಂದಿನ ನಡೆಯ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಇವತ್ತು ಸಂಜೆ ಹೊತ್ತಿಗೆ ಭೇಟಿ ಆಗ್ತಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಜಾಮೀನು ಮುಂದೂಡಿಕೆ ಹಿನ್ನೆಲೆಯಲ್ಲಿ ದಾಸನನ್ನ ಭೇಟಿಯಾಗಲಿದ್ದಾರೆ ಪತ್ನಿ. ಮುಂದಿನ 8ನೇ ತಾರೀಕಿಗೆ ಬೇಲ್ ಅರ್ಜಿ ಮುಂದೂಡಿಕೆ ಆಗಿದೆ. ಸಿ.ವಿ. ನಾಗೇಶ್ ಅವರು 4ನೇ ತಾರೀಕು ದರ್ಶನಿಗೆ ಬೇಲ್ ಕೊಡಬೇಕು ಅಂತ ಹೇಳಿ ನ್ಯಾಯಾಧೀಶರ ಮುಂದೆ